ಅಪ್ಪ ಅಮ್ಮ ಅವರ ಗೆಳೆಯನ ಮಗನ ಜೊತೆ ಮದುವೆ ಮಾಡಿಸಿದರು. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ಮೊದಲ ರಾತ್ರಿ ಅವನು ನನ್ನ ಬಳಿ ಬಂದಾಗ ದೂರ ತಳ್ಳಿದೆ. ಆದರೆ ಜೋರಾದ ಮಳೆ, ಗುಡುಗು, ಮಿಂಚು ಬರುತ್ತಿದ್ದ ಕಾರಣ ವಿಧಿಯಿಲ್ಲದೆ ಅವನ ಜೊತೆ ಮಲಗಿದೆ. ಅವನು ನಿದ್ರಿಸುತ್ತಿದ್ದಾನೆ ಅಂತ ತಿಳಿದು ಅವನು ಮಲಗಿದ್ದಾನೆ ಅಂತ ತಿಳಿದು ಗಟ್ಟಿಯಾಗಿ ತಬ್ಬಿಕೊಂಡೆ ಭಯದಿಂದ. ಇದನ್ನು ಬಳಸಿಕೊಂಡು ಅವನು ನನ್ನನ್ನು ಸಂಪೂರ್ಣವಾಗಿ ಅವನವಳಾಗಿ ಮಾಡಿಕೊಂಡ. ಮುಂದೆ ನನ್ನ ಹೆಸರು ರೂಪ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾವು ಹಳ್ಳಿಯಲ್ಲಿ ಇದ್ದಿದ್ದು. ನನ್ನ ವಿದ್ಯಾಭ್ಯಾಸಕ್ಕಾಗಿ ಅಪ್ಪ ಅಮ್ಮ ಪೇಟೆಗೆ ಬಂದರು. ಮೊದಲು ಸ್ವಲ್ಪ ಕಷ್ಟವಾಯಿತು. ದಿನಗಳು ಕಳೆದಂತೆ ಅಷ್ಟೇನೂ ಕಷ್ಟವಾಗಲಿಲ್ಲ. ನಮಗೆ ಸಹಾಯ ಮಾಡಿದ್ದು ಅಪ್ಪನ ಗೆಳೆಯ ಶಾಂತಕುಮಾರ್. ಅವರು ಅಪ್ಪನಿಗೆ ಬಾಲ್ಯದ ಗೆಳೆಯ. ಅಪ್ಪ SSLC ಅಷ್ಟೇ ಓದಿದ್ದು. ಆದರೆ ಇವರು ಡಿಗ್ರಿಗಾಗಿ ಸಿಟಿಗೆ ಬಂದರಂತೆ. ಚೆನ್ನಾಗಿ ಓದೆ ಇಲ್ಲೇ ಕೆಲಸಕ್ಕೆ ಸೇರಿ ಬದುಕುತ್ತಿದ್ದಾರೆ. ಆದರೆ ಅಪ್ಪ ಅಮ್ಮ ಅವರ ಅಪ್ಪನನ್ನು ನೋಡಿಕೊಳ್ಳಬೇಕು ಅಂತ ವ್ಯವಸಾಯ ಮಾಡುತ್ತಿದ್ದರು. ಮಳೆ ಬಂದರೆ ಬೆಳೆ, ಇಲ್ಲವಾದರೆ ತುಂಬ ಕಷ್ಟಪಡುತ್ತಿದ್ದಾರೆ. ಆದರೆ ಇವರು ಒಂದು ಸಲ ಓದಿದ್ದರು, ಕೆಲಸಕ್ಕೆ ಸೇರಿದರು. ಈಗ ಅದೇ ಕಂಪನಿಯನ್ನು ತಾವೇ ಸ್ವಂತ ನಡೆಸುತ್ತಿದ್ದಾರೆ. ಅಷ್ಟೊಂದು ಶ್ರೀಮಂತರು. ನಮಗೆ ಇರಲು ಅವರ ಮನೆಯ ಔಟ್ಹೌಸನ್ನು ಕೊಟ್ಟರು. ನಾನು, ಅಪ್ಪ, ಅಮ್ಮ ಇದ್ದೆವು. ಮನೆ ಕೆಲಸ ಮಾಡಲು ಕೂಡ ಕೆಲಸದವರನ್ನು ಕಳಿಸುತ್ತಿದ್ದರು. ನಮ್ಮ ಮನೆಯ ರೇಷನ್ನನ್ನು ಕೂಡ ಅವರೇ ಭರಿಸುತ್ತಿದ್ದರು. ಯಾವುದೇ ಕಷ್ಟವಾಗುತ್ತಿರಲಿಲ್ಲ. ನಾನು ಕೆಲಸ ನೋಡಿಕೊಳ್ಳಬೇಕು. ಅಪ್ಪನಿಗೆ ವಯಸ್ಸಾಗಿದೆ. ಅವರು ಮಾಡುವ ಕೆಲಸ ಯಾವುದೂ ಇರಲಿಲ್ಲ. ಊರಿನಲ್ಲಿ ಸ್ವಲ್ಪ ಬಾಡಿಗೆ ಮನೆಗಳು ಇದೆ. ಅವುಗಳಲ್ಲಿ ಅಜ್ಜಿ ತಾತ ಅವರಿಗೂ ಕೂಡ ಭಾಗ ಇದೆ, ನಮಗೂ ಕೂಡ ಭಾಗ ಇದೆ. ಅಷ್ಟರಲ್ಲಿ ಎಲ್ಲವನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಅಪ್ಪನ ಗೆಳೆಯ ತುಂಬ ಒಳ್ಳೆಯವನು. ನನ್ನನ್ನು ಮಗಳ ರೀತಿ ನೋಡಿಕೊಳ್ಳುತ್ತಾರೆ. ಅವರ ಹೆಂಡತಿ ಸ್ವಲ್ಪ ಕಿರಿಕ್. ಆದರೆ ಅದು ಯಾವುದೂ ಕೂಡ ನಮ್ಮ ಮತ್ತು ಅವರ ಬಾಂಧವ್ಯದಲ್ಲಿ ತೊಂದರೆ ಮಾಡಿಲ್ಲ. ಒಮ್ಮೊಮ್ಮೆ ಅವರುಗಳು ತುಂಬ ಕೇರ್ ಮಾಡುತ್ತಿರುವುದು ಕೂಡ ನನಗೆ ಏನಕ್ಕೆ ಅಂತ ಅರ್ಥವಾಗುತ್ತಿಲ್ಲ. ನಮ್ಮಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ. ಯಾವುದೋ ಸಂದರ್ಭದಲ್ಲಿ ಅವರಿಬ್ಬರು ಗೆಳೆಯರು ಅನ್ನುವ ವಿಷಯವನ್ನು ಬಿಟ್ಟರೆ, ಇಂದು ಅವರ ಮಗ ಕಿರಣ್ ಫಾರಿನ್ನಿಂದ ಬಂದ. ಅವನಿಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡುತ್ತಿದ್ದರು. ಅದನ್ನು ನೋಡಿ ಬೆಚ್ಚಿದೆ. ಮಗ ಬೇರೆ ದೇಶದಿಂದ ಬರುತ್ತಾನೆ ಅಂದರೆ ಒಂದು ಮದುವೆ ಮಾಡಬಹುದು, ಅಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇವರ ಹಾರಾಟ ಚೀರಾಟ ನೋಡಿ ಹುಡುಗ ತುಂಬ ಸುಂದರವಾಗಿರಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಆ ಹುಡುಗನನ್ನು ನೋಡಿ ನಾನು ಬೆಚ್ಚಿದೆ. ನೋಡಲು ಸ್ವಲ್ಪವೂ ಚೆನ್ನಾಗಿಲ್ಲ. ತೀರಾ ಕಪ್ಪಗೆ ಸಣ್ಣಗೆ ಇದ್ದಾನೆ. ನಾನು ಅಮ್ಮ ಮುಖ ನೋಡಿಕೊಂಡೆವು. ಅವರ ಮಗ ಬಂದಿದ್ದಕ್ಕೆ ನನ್ನ ಅಮ್ಮ ಡಲ್ಲಾಗಿದ್ದಳು. ಕಾರಣ ಕೇಳಿದ್ದಕ್ಕೆ ಏನಿಲ್ಲ ಅಂತ ಮಾತು ಬದಲಾಯಿಸಿದಳು. ಸ್ವಲ್ಪ ಹೊತ್ತಿಗೆ ಅಪ್ಪ ಬಂದರು ನನ್ನ ಬಳಿ. ನಾನು ಸ್ಟಡಿ ಟೇಬಲ್ ಮೇಲೆ ಓದುತ್ತಿದ್ದೆ ಕುಳಿತುಕೊಂಡು. ಅಪ್ಪ ಕೆಳಗೆ ಕುಳಿತುಕೊಂಡು ನನ್ನ ಕೈಗಳನ್ನು ಹಿಡಿದುಕೊಂಡರು. ಅವರ ಕಣ್ಣುಗಳು ತುಂಬಿದ್ದವು ಕಣ್ಣೀರಿನಿಂದ. ಮುಖ ಅಸಹಾಯಕತೆಯಿಂದ ಇತ್ತು. ಅವರು ಬಾಯಿಂದ ಏನು ಹೇಳುವುದು ಬೇಡ. ಅವರ ಮುಖದ ಎಕ್ಸ್ಪ್ರೆಷನ್ ನೋಡಿದರೆ, ಜೀವನದಲ್ಲಿ ಸೋತಿದ್ದೇನೆ ಮಗಳೇ, ನೀನಾದರೂ ನನಗೆ ಸಹಾಯ ಮಾಡು, ಈ ವಿಷಯದಲ್ಲಿ ಹೆಲ್ಪ್ ಮಾಡು ಅನ್ನುವ ರೀತಿ ಅವರ ಮುಖಭಾವ ಆಯಿತು. ನನಗೆ ಸ್ವಲ್ಪ ಬೇಸರವಾಯಿತು. ಏನು ಮಾಡಬೇಕು ಅಂತ ತಿಳಿದಿಲ್ಲ. ಇದೇ ಮೊದಲ ಬಾರಿ ಅಪ್ಪನನ್ನು ಈ ರೀತಿ ನಾನು ನೋಡಿದ್ದು. ಮಗಳೇ, ನನ್ನ ಗೆಳೆಯ ಶಾಂತಕುಮಾರ್ ಮಗ ಕಿರಣನ್ನು ನೀನು ಮದುವೆ ಆಗಬೇಕು. ಒಂದೇ ಒಂದು ಮಾತು ಕೂಡ ಆಡದೆ. ಅವನ ಋಣ ನಮ್ಮ ಬದುಕಿನಲ್ಲಿ ಜಾಸ್ತಿ ಇದೆ. ಊರಿನಲ್ಲಿ ತುಂಬ ಸಾಲ ಮಾಡಿದ್ದೆ. ಮನೆ, ಜಮೀನು ಎಲ್ಲವನ್ನು ಮಾರಬೇಕಿತ್ತು. ಆದರೆ ಶಾಂತಕುಮಾರ್ ಒಂದೇ ಒಂದು ಮಾತನಾಡದೆ ಎಲ್ಲ ಸಾಲವನ್ನು ತೀರಿಸಿದ. ಅಷ್ಟೇ ಅಲ್ಲದೆ ಇಲ್ಲಿ ಇರಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. 1 ರೂಪಾಯಿ ಕೂಡ ಖರ್ಚು ನಾವು ಮಾಡಿಲ್ಲ. ಅವನ ಋಣ ನಮ್ಮ ಮೇಲೆ ಪ್ರತಿದಿನವೂ ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ಅವನ ಋಣ ತೀರಿಸಲು ಅವನ ಮಗನನ್ನು ಮದುವೆಯಾಗಿ ಅವನ ಮನೆಯ ಮಹಾಲಕ್ಷ್ಮಿಯಾಗಿ ನಮ್ಮನ್ನು ಈ ಋಣದಿಂದ ಮುಕ್ತವಾಗುವಂತೆ ಮಾಡು ಅಂತ ಪರಿಪರಿಯಾಗಿ ಬೇಡಿಕೊಂಡರು. ನನಗೇನು ಅರ್ಥವಾಗಲಿಲ್ಲ. ಚಿಕ್ಕಂದಿನಿಂದಲೂ ನಾನು ಸುಂದರನನ್ನೇ ಮದುವೆಯಾಗಬೇಕು ಅಂತ ಪ್ರತಿಯೊಬ್ಬರೂ ಹೇಳುತ್ತಿದ್ದರು. ನನಗೂ ಕೂಡ ಅದು ಸತ್ಯ ಅಂತ ಅನಿಸುತ್ತಿತ್ತು. ಈಗ ನೋಡಿದರೆ ಒಬ್ಬ ಕುರೂಪಿಯನ್ನು ಹಣದ ಆಸೆಗಾಗಿ ನಮ್ಮ ಮನೆಯ ಸಾಲವನ್ನು ತೀರಿಸಲು ಮದುವೆಯಾಗು ಅಂತ ಅಪ್ಪ ಹೇಳಿದರು. ಪ್ಲೀಸ್ ಅಪ್ಪ, ಎಲ್ಲ ಕಡೆ ಜಾಬ್ಗೆ ಅಪ್ಲೈ ಮಾಡಿದ್ದೇನೆ, ಕೆಲಸ ಸಿಗುತ್ತದೆ, ನಾನೇ ಸಾಲ ತೀರಿಸುತ್ತೇನೆ. ಅವನನ್ನು ಮದುವೆಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಲು ಇಷ್ಟವಿಲ್ಲ. ಅಂಕಲ್ ಆಂಟಿ ಎಷ್ಟು ಚೆನ್ನಾಗಿದ್ದಾರೆ. ಅವನು ನೋಡಿದರೆ ಕುರೂಪಿ. ಮದುವೆಯಾದ ಮೇಲೆ ಅವನನ್ನು
ನಾನು ಬೇರೆ ಕಡೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನನ್ನ ಗಂಡ ಅಂತ ಪರಿಚಯ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. 10 ನಿಮಿಷಕ್ಕೆ ಅಪ್ಪ ಹೊರಟು ಹೋದರು. ನಂತರ ಅಮ್ಮ ಬಂದು ನನ್ನ ಕಾಲನ್ನು ಹಿಡಿದುಕೊಂಡಳು. ಅಯ್ಯೋ ದಡ್ಡಿ, ಅವರು ಅಪ್ಪನ ಗೆಳೆಯ ಅಂತ ಇಷ್ಟೊಂದು ಸಹಾಯ ಮಾಡಿಲ್ಲ. ನಿನ್ನನ್ನು ಸೊಸೆ ಮಾಡಿಕೊಳ್ಳಲು ನಿನ್ನ ಸೌಂದರ್ಯಕ್ಕೆ ಎಲ್ಲರೂ ತುಂಬ ಬೋಲ್ಡ್ ಆಗಿದ್ದಾರೆ. ಅವರಿಗೆ ಮೊದಲಿನಿಂದಲೂ ಆಸೆಯಂತೆ. ಮಗ ಸುಂದರವಾಗಿಲ್ಲ, ಸೊಸೆ ಮಾತ್ರ ತುಂಬ ಸುಂದರವಾಗಿರಬೇಕು ಅಂತ. ಅದಕ್ಕೆ ನಿನ್ನ ಬಳಿ ಬಂದಿರುವುದು. ಅವರು ನಾವು ಊರಿನಲ್ಲಿ ಮಾಡಿದ ಸಾಲವನ್ನು ತೀರಿಸಿರುವುದು, ಇಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಿರುವುದು. ನಿನ್ನ ಅಪ್ಪ ತಿಳಿದೋ ತಿಳಿಯದೋ ನಿನ್ನನ್ನು ಸೊಸೆ ಮಾಡಿಕೊಳ್ಳಲು ಮಾತನ್ನು ಕೊಟ್ಟು ಬಿಟ್ಟಿದ್ದಾರೆ. ಅವರ ಅಸಹಾಯಕತೆಯಿಂದ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಆಗುತ್ತಿರುವುದು ನಾಳೆ ನಮ್ಮಿಬ್ಬರ ಮದುವೆ. ಅದಕ್ಕೆ ಅವನು ರೆಸ್ಟ್ ಮಾಡಲಿ ಎಂದು ಅಂತ ಪ್ರತಿಯೊಬ್ಬ ನಂಟರು ಕೂಡ ಬರುತ್ತಿದ್ದಾರೆ. ನಮ್ಮ ಊರಿನಿಂದಲೂ ಬರುತ್ತಿದ್ದಾರೆ, ಅವರ ಊರಿನಿಂದಲೂ ಬರುತ್ತಿದ್ದಾರೆ. ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಮದುಮಗಳಾಗಿ ರೆಡಿಯಾಗು. ಇಲ್ಲವಾದರೆ ನನ್ನ ಮತ್ತು ನಿನ್ನ ಅಪ್ಪನ ಜೀವಂತ ಮುಖವನ್ನು ನೀನು ನೋಡಲು ಸಾಧ್ಯವೇ ಇಲ್ಲ. ಅವರ ಎದುರಿಗೆ ಮಾತು ಮುರಿದು ನಿಲ್ಲಲು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಮಗಳೇ. ನಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ಇದೊಂದು ಕೆಲಸ ಮಾಡಿ ನಮ್ಮ ಋಣವನ್ನು ತೀರಿಸು ಅಂತ ಅಮ್ಮ ಅಳುತ್ತಿದ್ದಳು. ನಾನು ವಿಧಿ ಇಲ್ಲದೆ ಆಯಿತು ಅಂತ ಒಪ್ಪಿಕೊಂಡೆ. ನನ್ನ ಕೈಯಲ್ಲಿ ಇನ್ನೇನು ಇರಲಿಲ್ಲ ಅಲ್ಲವೇ? ನಾನು ಅಮ್ಮ ಹೋದ ಮೇಲೆ ಬಾಗಿಲು ಹಾಕಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಕಣ್ಣೀರು ಅವರಿಗೆ ಕೇಳಿಸಿದರು. ಯಾರೂ ಸಮಾಧಾನ ಮಾಡಲು ಬಂದಿಲ್ಲ. ಎಲ್ಲರೂ ಕಳ್ಳರು. ಪರವಾಗಿಲ್ಲ, ಅಮ್ಮ ಋಣದ ಮಾತು ಕೇಳಿದಳು. ಅದಕ್ಕಾಗಿ ಮದುಮಗಳಾಗಿ ರೆಡಿಯಾದೆ. ನನಗೆ ಇಷ್ಟವಿಲ್ಲವಾದರೂ ಎಲ್ಲರೂ ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಅಂದರೂ ಕೂಡ ಸ್ವಲ್ಪ ಸ್ಮೈಲ್ ಮಾಡು ಅಂತ ಪದೇ ಪದೇ ಹೇಳುತ್ತಿದ್ದರು. ನನ್ನ ಬದುಕಿನಲ್ಲಿ ನಗು, ಸಂತೋಷ ಇವೆಲ್ಲ ಸಂಪೂರ್ಣವಾಗಿ ಮುಗಿದು ಹೋಗಿದೆ ಅಂತ ದುಃಖವಾಯಿತು, ಅಂತ ಭಾಸವಾಯಿತು. ಆದರೆ ನಾನು ಮಾತ್ರ ಅವನ ಕಡೆ ನೋಡುತ್ತಿರಲಿಲ್ಲ. ಬದುಕು ಚೆನ್ನಾಗಿ ಸಾಗುತ್ತಿದೆ ಅಂತ ಅಂದುಕೊಳ್ಳಬೇಕಾದಾಗ ನನ್ನ ಬದುಕು ಮುಗಿದು ಹೋಯಿತು. ಆ ಕುರೂಪಿಯನ್ನು ಮದುವೆಯಾದೆ. ಇಷ್ಟವಿಲ್ಲವಾದರೂ ಇದರ ಬದಲು ಹಳ್ಳಿಯಲ್ಲೇ ಆ ಬಡತನದಲ್ಲೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ತುಂಬ ಅಳುತ್ತಿದ್ದೆ. ಆದರೆ ನನ್ನ ಕಣ್ಣೀರು ಯಾರಿಗೂ ಕಾಣಿಸುತ್ತಿಲ್ಲ. ನನ್ನ ಮದುವೆ ಕುರೂಪಿಯ ಜೊತೆ ಆಗಿ ಹೋಯಿತು ಅನ್ನುವ ಮಾತನ್ನು ಅರಗಿಸಿಕೊಳ್ಳಲು ನನಗೆ ಸಾಧ್ಯವೇ ಆಗುತ್ತಿಲ್ಲ. ಬದುಕು ಇಷ್ಟೊಂದು ಕಷ್ಟವಾಯಿತು. ಮೊದಲ ರಾತ್ರಿ ನೆನೆದು ನನಗೆ ಭಯವಾಗುತ್ತಿತ್ತು. ಅವನಿಗೆ ನನ್ನ ದೇಹವನ್ನು ಹೇಗೆ ಅರ್ಪಿಸಲಿ ಅಂತ. ರೂಮಿಗೆ ಹೋದ ತಕ್ಷಣ ಆ ರೂಮನ್ನು ನೋಡಿ ಬೆಚ್ಚಿದೆ. ಜೀವನದಲ್ಲಿ ಈ ರೀತಿಯ ರೂಮನ್ನು ನೋಡಿಲ್ಲ. ಡೆಕೋರೇಟ್ ಮಾಡಿದ್ದರಿಂದ ಆ ರೂಮಿನ ಸೌಂದರ್ಯ ಇನ್ನೂ ದುಪ್ಪಟ್ಟಾಗಿತ್ತು. ಏನು ಮಾಡಬೇಕು ಅಂತ ತಿಳಿಯದೆ ಹಾಸಿಗೆ ಮೇಲೆ ಕುಳಿತೆ. ಸ್ವಲ್ಪ ಹೊತ್ತಿಗೆ ಕಿರಣ್ ಬಂದ. ಅವನು ಬಂದಾಗ ಇನ್ನೂ ಭಯ ಜಾಸ್ತಿ ಆಯಿತು. ಅವನು ಕೂಡ ಅದೇ ಮಾತನ್ನು ಹೇಳಿದ. ಮದುವೆ ತುಂಬ ಎಮರ್ಜೆನ್ಸಿ ಆಯಿತು. ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ ಅಂತ ನನ್ನ ಕೈಯನ್ನು ಮುಟ್ಟಿದ. ನಾನು ದೂರ ಸರಿದೆ. ಅವನಿಗೆ ಏನು ಅರ್ಥವಾಯಿತೋ ಸುಮ್ಮನೆ ಮಲಗಿದ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ನೈಟ್ ಡ್ರೆಸ್ಸಲ್ಲಿ ಮಲಗಿದೆ. ನಾನು ಸೋಫಾ ಮೇಲೆ ಮಲಗಿದ್ದೆ. ಅವನು ಹಾಸಿಗೆ ಮೇಲೆ ಆರಾಮವಾಗಿ ಮಲಗಿದ. ಅವನು ತುಂಬ ಬ್ರಿಲಿಯಂಟ್ ಅಂತ ಅನಿಸುತ್ತದೆ. ಅವನಿಗೆ ನನ್ನ ಎಕ್ಸ್ಪ್ರೆಷನ್ನಿಂದ ನನ್ನ ಕಷ್ಟ ಅರ್ಥವಾಯಿತೇನೋ. ನನ್ನನ್ನು ಯಾವುದೇ ಬಲವಂತ ಮಾಡಿಲ್ಲ. ಹುಡುಗ ಒಳ್ಳೆಯವನು, ನಾನು ಅಂದುಕೊಳ್ಳುವಷ್ಟು ಕೆಟ್ಟವನಲ್ಲ ಅಂತ ಅನಿಸಿತು. ಈ ರೀತಿ ಯೋಚನೆ ಮಾಡುತ್ತಿರಬೇಕಾದಾಗ ಜೋರಾಗಿ ಮಳೆ ಸುರಿಯಲು ಆರಂಭವಾಯಿತು. ಗುಡುಗು, ಮಿಂಚು ಇವುಗಳ ಶಬ್ದ ಪದೇ ಪದೇ ಕೇಳಿಸುತ್ತಿತ್ತು. ನಾನು ಬೆಚ್ಚಿ ಬೆಚ್ಚಿ ಬೀಳುತ್ತಿದ್ದೆ. ತುಂಬ ಭಯ ಜಾಸ್ತಿ ಆಯಿತು. ಆಗ ವಿಧಿಯಿಲ್ಲದೆ ಅವನ ಪಕ್ಕದ ಹಾಸಿಗೆ ಮೇಲೆ ಮಲಗಿದೆ. ಸ್ವಲ್ಪ ಧೈರ್ಯಕ್ಕಾಗಿ ಇನ್ನೂ ಜೋರಾಗಿ ಗುಡುಗು ಬಂದಿತ್ತು. ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡೆ. ಅವನು ಕೂಡ ನಿದ್ರೆ ಮಾಡಿಲ್ಲ ಅಂತ ಅನಿಸುತ್ತದೆ. ಅವನ ಕೈಗಳು ಕೂಡ ನನ್ನ ದೇಹವನ್ನು ಬಂಧಿಸಿದವು. ಅವನ ಅಪ್ಪುಗೆಯಲ್ಲಿ ನಾನು ಕರಗಿ ಹೋದೆ. ಅವನ ತುಟಿಗಳು ನನ್ನ ತುಟಿಗಳನ್ನು ನಿರಂತರವಾಗಿ ಮುದ್ರಿಸಿದವು. ಅದು ಒಂದು ರೀತಿ ರೋಮಾಂಚನವಾಗಿತ್ತು. ಅವನ 2 ಮೃದುವಾದ ಕೈಗಳು ನನ್ನ ಸೊಂಟವನ್ನು ಬಂಧಿಸಿದವು. ಅವನು ಸಂಪೂರ್ಣವಾಗಿ ನನ್ನ ದೇಹದ ಮೇಲೆ ಅವನ ಹಿಡಿತವನ್ನು ಸಾಧಿಸಿದ. ಕ್ಷಣ ಮಾತ್ರದಲ್ಲಿ ಇಬ್ಬರು ಬೆತ್ತಲಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಹಂಚಿಕೊಂಡೆವು. ಗಂಡ ಹೆಂಡತಿ ಮೊದಲ ರಾತ್ರಿ ಏನು ಮಾಡುತ್ತಾರೆ ಅದನ್ನು ನಾವು ಮಾಡಿದೆವು. ಬೆಳಿಗ್ಗೆ ಎಚ್ಚರವಾದಾಗ ಕಿರಣ್ ನಾನು ಸಂಪೂರ್ಣವಾಗಿ ತಬ್ಬಿಕೊಂಡಿದ್ದ. ನಾನು ಕೂಡ ಅವನ ದೇಹದ ಉಸಿರಿನ ಬಿಸಿ ನನ್ನ ದೇಹವನ್ನು ತಾಗುತ್ತಿತ್ತು. ಒಂದು ರೀತಿ ರೋಮಾಂಚನವಾಗುತ್ತಿತ್ತು. ಸ್ವಲ್ಪ ಕೂಡ ಅಸಹ್ಯವಾಗಲಿ ಕಷ್ಟವಾಗಲಿ ಆಗುತ್ತಿರಲಿಲ್ಲ.
ಅವನ ನೋಟದಿಂದ ನನಗೆ ಯಾವುದೇ ರೀತಿಯ ಅಸಹ್ಯವಿರಲಿಲ್ಲ. ಬದಲಿಗೆ ಪ್ರೀತಿ ತುಂಬಿದ ಅಪ್ಪುಗೆ ಆಗಿದ್ದು ಅವನನ್ನು ಅವನು ನನಗಾಗಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದ. ನಾನು ಏನೂ ಮಾತನಾಡದೆ ಮೇಲೆ ಹೇಳಲು ಪ್ರಯತ್ನಿಸಿದೆ. ಆದರೆ ಕಿರಣ್ ಬಿಟ್ಟಿಲ್ಲ. ಇನ್ನೂ ಕೂಡ ಅವನ ಅಪ್ಪುಗೆಯನ್ನು ಬಿಗಿ ಮಾಡಿದ. ಪ್ಲೀಸ್ ಹೇಳು, ನೀನು ಕೂಡ ನನ್ನನ್ನು ಇಷ್ಟಪಡುತ್ತೀಯಾ ಅಲ್ಲವೇ? ನಾನು ಕುರೂಪಿ ಅಂತ ನನ್ನ ತಾಯಿ ನನ್ನನ್ನು ದೂರ ತಳ್ಳಿದರು. ನೀನು ಕೂಡ ಅದೇ ತಪ್ಪನ್ನು ಮಾಡುವುದಿಲ್ಲ ಅಲ್ಲವೇ? ನೀನು ಹೇಗೆ ಇಷ್ಟಪಡುತ್ತೀಯಾ ಅದೇ ರೀತಿ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನನ್ನ ಸರ್ವಸ್ವ ನೀನು. ನಿನಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ನೀನು ನನ್ನ ಮನೆಯ ಮಹಾರಾಣಿ. ಪ್ಲೀಸ್ ನನ್ನನ್ನು ಪ್ರೀತಿಸು ಅಂತ ತುಂಬ ಧನ್ಯತೆಯ ಕಣ್ಣುಗಳಿಂದ ಕೇಳಿದ. ನಿಮ್ಮ ಅಮ್ಮ ಈಗ ಇದ್ದಾರೆ ಅಲ್ಲವೇ? ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಇವರು ನನ್ನ ಮಲತಾಯಿ, ಆದರೂ ನನ್ನನ್ನು ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಾರೆ. ನಾನು ಹುಟ್ಟಿದಾಗ ತುಂಬ ಕುರೂಪಿಯಂತೆ, ಆದ್ದರಿಂದ ಅಮ್ಮ ನನ್ನನ್ನು ಬಿಟ್ಟು ಹೋದಳು. ಅಪ್ಪನೇ ಸಾಕಿದ್ದು, ನಂತರ ಈ ನನ್ನ ಸಾಕುತಾಯಿ ಸಾಕಿದ್ದು. ಅವನ ಮೇಲೆ ಕನಿಕರ ಜಾಸ್ತಿ ಆಯಿತು. ಅಯ್ಯೋ ಪಾಪ, ಒಂದು ಸೌಂದರ್ಯಕ್ಕಾಗಿ ಎತ್ತ ತಾಯಿ ಮಗನನ್ನು ಬಿಟ್ಟು ಹೋಗಿದ್ದಾಳೆ. ನಾನು ಕೂಡ ಬಿಟ್ಟು ಹೋದರೆ ಆಕೆಯ ಜಾಗವನ್ನು ಸೇರುತ್ತೇನೆ. ಸಮಾಜದಲ್ಲಿ ಹೆಂಡತಿ ಅನ್ನುವ ಹೆಸರಿಗೆ ಕಳಂಕ ಬರುತ್ತದೆ. ರಾತ್ರಿ ಪೂರ್ತಿ ಅವನ ಜೊತೆ ಕಳೆದಾಗ ನನಗೆ ಅನಿಸಿತು, ಮನಸ್ಸಿನಿಂದ ಅವನು ತುಂಬ ಪರಿಶುದ್ಧವಾದ ಹುಡುಗ ಅಂತ. ಅವನ ಪ್ರೀತಿಯಲ್ಲಿ, ಅವನ ಕಾಳಜಿಯಲ್ಲಿ ಯಾವುದೇ ರೀತಿಯ ದೋಷವಿಲ್ಲ. ಈ ರೀತಿಯ ಹುಡುಗನನ್ನು ಬಿಟ್ಟು ನಾನು ಇನ್ಯಾರನ್ನೋ ಮದುವೆ ಆಗಿದ್ದರೆ ಈ ಪ್ರಾಮಾಣಿಕವಾದ ಸುಖವನ್ನು ಅನುಭವಿಸಲು ಸಾಧ್ಯವಿರಲಿಲ್ಲ. ಸುಖವಿರಲಿ ಕಷ್ಟವಿರಲಿ, ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ನಾನು ಇವನನ್ನು ಬಿಡುವ ಮಾತೇ ಇಲ್ಲ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ನೀನು ನನ್ನನ್ನು ದೂರ ತಳ್ಳಿದರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಐ ಲವ್ ಯು ಕಿರಣ್ ಅಂತ ಹೇಳಿದೆ. ಅವನು ಕೂಡ ನನಗೆ ಐ ಲವ್ ಯು ಹೇಳಿದ. ಇಬ್ಬರು ನಮ್ಮ ನಮ್ಮ ಕೈಗಳನ್ನು ಪರಸ್ಪರ ಬಂಧಿಸಿದೆವು. ತುಟಿಗಳು ಕೂಡ ಅವುಗಳ ಕೆಲಸವನ್ನು ಆರಂಭಿಸಿದವು. ಅವನು ನನಗೆ ಮುತ್ತು ಕೊಡುವ ರೀತಿಯಲ್ಲಿ ನನಗೆ ಅರ್ಥವಾಯಿತು. ನನ್ನ ಕಷ್ಟದ ದಿನಗಳು ಮುಗಿದು ಹೋಯಿತು. ನನ್ನನ್ನು ಮತ್ತು ನನ್ನ ಮನೆಯವರನ್ನು ಕಿರಣ್ ರಾಣಿಯ ರೀತಿ ನೋಡಿಕೊಳ್ಳುತ್ತಾನೆ ಅಂತ ಅನಿಸಿ ಈ ಪ್ರಪಂಚದ ಎಲ್ಲ ಕಷ್ಟಗಳನ್ನು ಮರೆತು ಅವನ ಜೊತೆ ಅಪ್ಪುಗೆಯಲ್ಲಿ ನಿಶ್ಚಿಂತೆಯಿಂದ ನನ್ನನ್ನು ನಾನು ಬಂಧಿಸಿಕೊಂಡೆ. ನಮ್ಮಿಬ್ಬರ ಹೊಸ ಬದುಕಿನ ಆಗಮನವನ್ನು ಸ್ವಾಗತಿಸಲು. ಅನಿರೀಕ್ಷಿತವಾಗಿ ಆದರೂ ಒಮ್ಮೊಮ್ಮೆ ನಾವು ಇಷ್ಟಪಟ್ಟಿದ್ದಕ್ಕಿಂತ, ನಾವು ಬಯಸಿದ್ದಕ್ಕಿಂತ ಒಳ್ಳೆಯದೇ ಆಗುತ್ತದೆ ಅಲ್ಲವೇ? ನನ್ನ ಬದುಕು ಕೂಡ ಕಿರಣ್ ಆಗಮನದಿಂದ ಪಾವನವಾಯಿತು. ನಾನು ನೋಡಲು ಸುಂದರವಾಗಿದ್ದೇನೆ ಅಷ್ಟೇ, ಆದರೆ ಅವನು ಮನಸ್ಸಿನಿಂದ ತುಂಬ ಅದ್ಭುತವಾದ ಸುಂದರವಾದ ಮನುಷ್ಯ. ಅವನ ಹೆಂಡತಿ ಆಗಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.